ಹಲೋ ನಮಸ್ತೆ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಬ್ ಕೋಚಿಂಗ್ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಪೇರೆಂಟ್ಸ್ಗಳಿಗೆ, ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಾಲೇಜ್ನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಕಾಲೇಜ್ ಬಂದುಬಿಟ್ಟು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ವಿಡಿಯೋದಲ್ಲಿ ನಿಮಗೆ ಈ ಕಾಲೇಜ್ನ ಕಟ್ ಆಫ್ ರ್ಯಾಂಕ್ ಎಷ್ಟಿದೆ, ಯಾವ ಯಾವ ಬ್ರಾಂಚಸ್ಗಳಿದೆ, ಪ್ಲೇಸ್ಮೆಂಟ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಈ ಕಾಲೇಜಿಗೆ ಜಾಯಿನ್ ಆಗ್ಬೋದಾ, ಆ್ಯಂಡ್ ಕಟ್ ಆಫ್ ರ್ಯಾಂಕ್ ಎಲ್ಲಿಗೆ ನಿಂತಿದೆ, ಯಾವ ಕ್ಯಾಟಗರಿ ಅವ್ರಿಗೆ ಎಷ್ಟು ರ್ಯಾಂಕನ್ನು ತೆಗೆದ್ರೆ ಈ ಕಾಲೇಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಕಂಪ್ಲೀಟ್ ಡೀಟೇಲ್ಸ್. ಓಕೆ, ಸೊ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರ ಬಗ್ಗೆ ಇರುವಂತಹ ಎಲ್ಲ ಡೌಟ್ಸ್ಗಳು ಇಲ್ಲಿ ಕ್ಲಿಯರ್ ಆಗುತ್ತೆ. ಜಸ್ಟ್ ಕಟ್ ಆಫ್ ರ್ಯಾಂಕ್ ಬಗ್ಗೆ ಮಾತಾಡೋದಿಲ್ಲ, ಜಸ್ಟ್ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ. ಈ ಕಾಲೇಜಿನ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಈ ಕಾಲೇಜ್ ಇವತ್ತು ಟಾಪ್ 10 ಇರಲಿಕ್ಕೆ ರೀಸನ್ ಏನು, ಈ ಕಾಲೇಜಿಗೆ ಜಾಯಿನ್ ಆದರೆ ಈಸ್ ಇಟ್ ವರ್ತ್ ಆರ್ ನಾಟ್. ಬಿಕಾಸ್ ಈ ಕಾಲೇಜ್ನ ಕಟ್ ಆಫನ್ನು ನೋಡಿದಾಗ, ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಕಟ್ ಆಫನ್ನು ನೋಡಿದಾಗ ತುಂಬ ಕಡಿಮೆಗೆ ನಿಲ್ಲುತ್ತೆ. ಸೊ ಅಷ್ಟು ಕಡಿಮೆ ರ್ಯಾಂಕ್ ಬಂದು ನಾವು ಈ ಕಾಲೇಜಿಗೆ ಹೋದರೆ ಈಸ್ ಇಟ್ ವರ್ತ್ ಅನ್ನೋದಕ್ಕೆ ಕಂಪ್ಲೀಟ್ ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮಗೆ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಇರುವಂತಹ ಎಲ್ಲ ಡೌಟ್ಗಳು ಇಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಮ್ಮ ಏಕಲವ್ಯ 3.0 ಅಂದರೆ ಥರ್ಡ್ ಬ್ಯಾಚು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಇದು ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ. ನೀವು ಇವಾಗಲೂ ಎನ್ರೋಲ್ ಆಗ್ಬೋದು. ಇದು ರಿಸಲ್ಟ್ ಬರುವವರೆಗೂ ವೆಯ್ಟ್ ಮಾಡಬೇಕು ಅಂತಿಲ್ಲ, ಇವಾಗಲೂ ಕೂಡ ಓಪನ್ ಇದೆ. ನೀವು ಆನ್ಲೈನಲ್ಲಿ ಎನ್ರೋಲ್ ಆಗಬೇಕು ಅಂತಿದ್ರೆ 1999 ರುಪೀಸು ವಿದೌಟ್ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿನ ನಾವು ಮಾಡಿ ಕೊಡೋದಿಲ್ಲ. ಎಲ್ಲ ಕಾಲೇಜ್ಗಳ ಲಿಸ್ಟನ್ನು, ಬ್ರ್ಯಾಂಚ್ಗಳ ಲಿಸ್ಟನ್ನು, ಕಂಪ್ಲೀಟ್ ಪ್ರಾಸೆಸ್ ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಕೂಡ ಫೀಸ್ ಇರ್ಬೋದು, ಡಾಕ್ಯುಮೆಂಟ್ಸ್ಗಳಿರ್ಬೋದು, ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾ ಬೇಡವಾ, ಯಾವ ಬ್ರ್ಯಾಂಚನ್ನ ಯಾವ ಆರ್ಡ್ರಲ್ಲಿ ಇಡಬೇಕು ಅನ್ನೋದನ್ನು ಜಸ್ಟ್ ಕಟ್ ಆಫ್ ರ್ಯಾಂಕನ್ನು ನೋಡಿ ನಾನು ನಿಮ್ಗೆ ಹೇಳೋದಿಲ್ಲ. ಕಂಪ್ಲೀಟ್ಲಿ ಟೆಕ್ನಿಕಲ್ ನಾಲೆಜ್ ಇರುವಂತಹ, ಇಂಜಿನಿಯರಿಂಗ್ ಮಾಡಿರುವಂಥ, ನಾನು ಕೂಡ IT ವರ್ಕ್ ಮಾಡ್ತಾ ಇರಲಿಕ್ಕೆ ಹೋಗಿ ಮತ್ತು ಎಲ್ಲ ಕಾಲೇಜ್ಗಳಿಗೂ ಕೂಡ ನಾನು ವಿಸಿಟ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿ ಯಾವ ಯಾವ ಬ್ರ್ಯಾಂಚ್ಗಳು ಹೇಗೆ ಇದು ಮಾಡ್ತಾ ಇದೆ, ಏನು ಪರ್ಫಾರ್ಮ್ ಮಾಡ್ತಾ ಇದೆ, ಅದ್ರ ಬೇಸಿಸ್ ಮೇಲೆ ನಿಮಗೆ ಯಾವ ಬ್ರ್ಯಾಂಚ್ಗಳನ್ನು ಹೇಗೆ ಇಡಬೇಕು, ಪ್ರೆಸೆಂಟ್ಲಿ ಯಾವುದು ಟ್ರೆಂಡಿಂಗಲ್ಲಿದೆ. ನಾನು ಕೂಡ IT ಇರಲಿಕ್ಕೆ ಹೋಗಿ ಯಾವುದು ಟ್ರೆಂಡಿಂಗಲ್ಲಿದೆ, ಈಗ ಜಾಬ್ ತುಂಬ ರಿಸೆಷನ್ ಅಂತಾರೆ, ಜಾಬ್ ಹೋಗ್ತಾ ಇದೆ ಅಂತ ಹೇಳ್ತಾರೆ, ಅದ್ರ ಮಧ್ಯದಲ್ಲಿ ನಾವು ಯಾವುದನ್ನು ಇದು ಮಾಡಬೇಕು, ಸ್ಕಿಲ್ಸನ್ನು ಡೆವಲಪ್ ಮಾಡಬೇಕು, ಇದನ್ನೆಲ್ಲದನ್ನು ನೋಡಿಕೊಂಡು ನಿಮಗೆ ಎಲ್ಲ ಕಾಲೇಜ್ಗಳ ಲಿಸ್ಟನ್ನು ಮತ್ತು ಬ್ರ್ಯಾಂಚ್ಗಳ ಲಿಸ್ಟನ್ನು ಪರ್ಫೆಕ್ಟಾಗಿ ಕೊಡ್ತೇನೆ. ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ನಿಮಗೆ ಆಪ್ಷನ್ ಎಂಟ್ರಿನೂ ಕೂಡ ನಮ್ಮ ಕಡೆಯಿಂದ ಆಗಬೇಕು ಅಂತ ಆದರೆ ನಮ್ಮದು ಆಫ್ಲೈನ್ ಇದೆ, ಅದು 3999 ರುಪೀಸು, ಓನ್ಲಿ ಫಾರ್ KCET ಆರ್ ಓನ್ಲಿ ಫಾರ್ COMEDK. ಫಾರ್ ಬೋತ್ KCET ಆ್ಯಂಡ್ COMEDK ಆನ್ಲೈನಲ್ಲಾದರೆ 2999 ಇರುತ್ತೆ. ನೀವು ಇನ್ ಕೇಸ್ KCETನ ಬರಿತಾ ಇದ್ದೀರಾ, COMEDKನೂ ಬರಿತಾ ಇದ್ದೀರಾ, KCETಯಲ್ಲಿ ಏನು ಅಂತ ಕೇಳಿದರೆ ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಆಗಿ ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ ಆದರೆ ಕಂಪಲ್ಸರಿ ಜಾಯ್ನ್ ಆಗಲೇಬೇಕು. ನಾನು ಇಲ್ಲಿ ಕ್ವಿಟ್ ಮಾಡಿ COMEDKಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ ಬಿಡೋದಿಲ್ಲ. ಲಾಸ್ಟ್ ಇಯರ್ ತುಂಬ ಸ್ಟೂಡೆಂಟ್ಸ್ಗಳು ಅವರು ಕೌನ್ಸಿಲಿಂಗಲ್ಲಿ ಮಾಡಿರೋ ಮಿಸ್ಟೇಕ್ಸ್ಗಳಿಂದ ಲಾಸ್ಟಿಗೆ ಥರ್ಡ್ ರೌಂಡಲ್ಲಿ ಸೀಟ್ ಅಲಾಟ್ ಆದಮೇಲೆ KEE ಆಫೀಸಿಗೆ ಹೋಗಿ ಇಲ್ಲ ನಾವು ಆಗದೇ ಇರೋ ಕಾಲೇಜ್ಗಳೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂದ್ಕೊಂಡು ಸ್ಟ್ರೈಕ್ ಮಾಡಲಿಕ್ಕೆ ಹೋಗಿದ್ರು. ಬಟ್ ಅದು ಅವರದ್ದೇ ಮಿಸ್ಟೇಕ್. ಕೌನ್ಸಿಲಿಂಗಲ್ಲಿ ಮಾಡಿರೋ ಮಿಸ್ಟೇಕಿಂದ ಥರ್ಡ್ ರೌಂಡಿಗೆ ಹೋದ್ಮೇಲೆ ನಿಮ್ಮ ಕಾಲೇಜ್ ಅಲಾಟ್ ಆಗೇ ಆಗುತ್ತೆ. ಅಂದರೆ ನಿಮ್ಮ ಕಟ್ ಆಫ್ ರ್ಯಾಂಕಿಗೆ ಸಿಗೋದಿದ್ರೆ, ನೀವು ಕಾಲೇಜ್ಗಳನ್ನ ಎಂಟ್ರಿ ಮಾಡಿದಿದ್ರೆ, ಮತ್ತು ನೀವು ಆಗದೇ ಇರೋ ಕಾಲೇಜ್ಗಳನ್ನು ಅವರೆಲ್ಲ ಕೊಡೋದಿಲ್ಲ. ಓಕೆ, ಸೊ ಈ ಥರ ಪ್ರಾಬ್ಲಮನ್ನು ಮಾಡ್ಕೊಳ್ಬೇಡಿ. ಮತ್ತು ನೀವು COMEDKಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಯಾವಾಗ ನೀವು COMEDKಯಲ್ಲಿ ಹೋಗಬೇಕು ಅಥವಾ KCETಯಲ್ಲಿ ಹೋಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಇದು 1-to-1 ಪರ್ಸನಲ್ ಗೈಡೆನ್ಸ್. ಓಕೆ, ಆ್ಯಂಡ್ ಒಬ್ಬರು ಪೇರೆಂಟ್ಸು ನನ್ನ ವೀಡಿಯೋದಲ್ಲಿ ಕಮೆಂಟ್ ಮಾಡಿದರು, ಸರ್ ನೀವು ಫ್ರೀ ಕೊಡ್ಬೋದಿತ್ತಲ್ಲ ಸರ್, ಯೂಟ್ಯೂಬಲ್ಲಿ ಫ್ರೀ ಕೊಟ್ಟರೆ ನಿಮಗೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಹೌದು, ನಾನು ಇಲ್ಲಿವರೆಗೆ ನಿಮಗೆ ಬೋರ್ಡ್ಸ್ ಇದು ನಾನು ಫ್ರೀ ಕೊಟ್ಟಿದ್ದೇನೆ, ಆ್ಯಂಡ್ KCET ಇದನ್ನು ಫ್ರೀ ಕೊಟ್ಟಿದ್ದೇನೆ. ಇದನ್ನೇ ಯಾಕೆ ನನಗೆ ಫ್ರೀ ಕೊಡಲಿಕ್ಕೆ ಆಗೋದಿಲ್ಲ ಕೇಳಿದರೆ, ಇದು 1-to-1 ಪರ್ಸನಲ್ ಗೈಡೆನ್ಸ್. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳ ಜೊತೆ ನಾನು ಮಾತಾಡಬೇಕು. ಅವ್ರಿಗೆ ಕಾಲೇಜ್ ಲಿಸ್ಟನ್ನು ಓವರ್ ದ ಫೋನ್ ಕಾಲ್ ನಾನು ಮಾತಾಡಿ ಡಿಸ್ಕಷನ್ ಮಾಡಬೇಕು. ಇದು ಜಸ್ಟ್ ನಿಮಗೆ PDF ಕಳಿಸ್ಕೊಂಡು ಇದನ್ನು ಎಂಟ್ರಿ ಮಾಡಿ ಅಂತ ಹೇಳೋದಲ್ಲ. ಮತ್ತು ಯಾವುದೇ ಟೈಮಲ್ಲಿ ನನ್ನ ಜೊತೆ ಎನ್ರೋಲ್ ಆಗಿರೋ ಸ್ಟೂಡೆಂಟ್ಸ್ಗಳದ್ದು ಅಥವಾ ಪೇರೆಂಟ್ಸ್ಗಳದ್ದು ಕಾಲ್ ಬಂದರೆ ನಾನು ಮಾತಾಡಬೇಕು. ಸೊ ನನ್ನ ಟೈಮನ್ನು ನಾನು ಸ್ಪೆಂಡ್ ಮಾಡಬೇಕು. ಇದು ಜಸ್ಟ್ 1 ವೀಕಲ್ಲಿ ಮುಗಿಯೋ ಪ್ರಾಸೆಸ್ ಅಲ್ಲ, 2.5 ಮಂತ್ಸ್ ಇರುತ್ತೆ. ಇದು ಕೌನ್ಸಿಲಿಂಗ್ ಪ್ರಾಸೆಸ್ಸು ಸ್ಟಾರ್ಟ್ ಆಗಿ 2.5 ಮಂತ್ಸ್ ಇರುತ್ತೆ. ಸೊ ಈ ಟೈಮಲ್ಲಿ ಅವ್ರು ಮಾಡಿರೋ ಕಾಲಿಗೆ ನಾನು ಆನ್ಸರ್ ಕೊಡಬೇಕು, ಅವ್ರಿಗೆ ಏನೇ ಡೌಟ್ಸ್ಗಳಿದ್ರು ನಾನು ಕ್ಲಿಯರ್ ಮಾಡಬೇಕು. ಆ್ಯಂಡ್ ಎಲ್ಲದೂ ಕೂಡ ಕಂಪ್ಲೀಟ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಿಮ್ಮ ಜೊತೆ ನಾನು ಇರಬೇಕು. ಸೊ ಇದಕ್ಕೆ ನಾನು ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತೇನೆ ಆ್ಯಂಡ್ ತುಂಬ ನಾಲೆಜನ್ನು ಕೂಡ ಶೇರ್ ಮಾಡ್ತೇನೆ. ಸೊ ಇದನ್ನು ನನಗೆ ಫ್ರೀ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನನಗೆ ಎಷ್ಟು ಕಡಿಮೆ ರೇಟಲ್ಲಿ ಕೊಡಲಿಕ್ಕಾಗುತ್ತೆ ಖಂಡಿತ ಕೊಟ್ಟಿದ್ದೇನೆ. ನಿಮಗೆ ಕರ್ನಾಟಕದಲ್ಲಿ 1000% ಯಾರೂ ಕೊಡೋದಿಲ್ಲ, ಅಷ್ಟು ಒಳ್ಳೆ ಕಂಟೆಂಟನ್ನು ಕೊಟ್ಟಿದ್ದೇನೆ. ದಯವಿಟ್ಟು ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗಿ. ಓಕೆ, ಈ ನಂಬರ್ನಲ್ಲಿ ಕೊಟ್ಟಿದ್ದೇನೆ 6362324224. ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು, ಸರಿನಾ? ಈಗ ನಮ್ಮ ವಿಡಿಯೋಗೆ ಬಂದರೆ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಇರೋದು
KR ರೋಡಲ್ಲಿ ವಿ ಪುರದಲ್ಲಿ, ಅಂದರೆ ಸಿಟಿ ಸೆಂಟರಲ್ಲಿದೆ, ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ. ಸೊ ಇರುವಂಥ ಲೊಕೇಟ್ ಆಗಿರುವಂಥ ಪ್ಲೇಸ್ ಅನ್ನೋದು ಪ್ರೈಮ್ ಪ್ಲೇಸಲ್ಲಿದೆ. ಓಕೆ, ಒನ್ ಆಫ್ ದ ಬೆಸ್ಟ್ ಕಾಲೇಜು ಆ್ಯಂಡ್ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜು. 1979 ಎಸ್ಟಾಬ್ಲಿಷ್ ಆಗಿದ್ದು. ಸ್ಟಾರ್ಟಿಂಗು ಇವ್ರದ್ದು ಬ್ರಾಂಚಸ್ಗಳು ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಈ ರೀತಿಯಾದಂಥ ಬ್ರಾಂಚ್ಗಳಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಟೋಟಲ್ ಓವರ್ ಆಲ್ ಆಗಿ 13 ಬ್ರಾಂಚ್ಗಳನ್ನು ಹೊಂದಿದೆ. ಓಕೆ, ಸೊ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಗಳೇ 6 ಇದೆ. ಓವರ್ ಆಲ್ ಆಗಿ ಇವರ ಸೀಟ್ಗಳು 1500, ಇದರಲ್ಲಿ 600+ ಸೀಟ್ಸ್ಗಳು, ಅರೌಂಡ್ 650 ಸೀಟ್ಸ್ಗಳು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಫಿಲ್ ಮಾಡ್ತಾರೆ. ಸೊ ಈ ಟೋಟಲ್ ಆಗಿ 1500 ಇಂಟೇಕಲ್ಲಿ ನೆನಪಿಟ್ಕೊಳ್ಳಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಸರ್ ಯಾವುದು ಸರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಂದರೆ CSC ಇರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಇರ್ಬೋದು, ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ IoT, ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಆ್ಯಸ್ ಎ ಸ್ಪೆಷಲೈಸೇಷನ್ ಇರ್ಬೋದು, ರೊಬೋಟಿಕ್ಸ್ ಆ್ಯಂಡ್ AI ಇರ್ಬೋದು. ಈ ರೀತಿಯಾದಂಥ ಬೇರೆ ಬೇರೆ ಡಿಫ್ರೆಂಟು ಟೋಟಲ್ 6 ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಸೇ ಇದೆ. ಇದರ ಇಂಟೇಕ್ ಮೋರ್ ದ್ಯಾನ್ 800 ಇದೆ. ಓಕೆ, ಯಾವಾಗ 2025 ಈ ವರ್ಷದ ಇನ್ನು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ಕ್ರೀಸು ಕೂಡ ಆಗ್ಬೋದು, ಗೊತ್ತಿಲ್ಲ. ಓಕೆ, ಓವರ್ ಆಲ್ ಆಗಿ 13 ಬ್ರಾಂಚಸ್ಗಳಿದೆ. ಬಯೋಟೆಕ್ನಾಲಜಿ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿತ್ VLSI ಡಿಸೈನ್ ಇದೆ. ಸೊ ಇದೇ ರೀತಿ ಡಿಫ್ರೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ. ಓಕೆ, ಸೊ ಇಷ್ಟು ಬ್ರಾಂಚಸ್ಗಳಿದೆ. ಓಕೆ, ಸೊ ಈಗ ಈ ಕಾಲೇಜಿಗೆ ಬಂದರೆ ಸರ್ ಹೇಗಿದೆ ಈ ಕಾಲೇಜು ಇವತ್ತು ಕರ್ನಾಟಕದಲ್ಲಿ ಟಾಪ್ 10 ಇದೆಯಲ್ಲ ಸರ್, ಯಾಕೆ ರೀಸನ್? ಒಂದೇ ಒಂದು ರೀಸನ್ ಏನು ಅಂತ ಕೇಳಿದರೆ ಪ್ಲೇಸ್ಮೆಂಟ್. ನೀವು ಯಾಕೆ BITನ ಪ್ರಿಫರ್ ಮಾಡಬೇಕು ಅಂತ ಕೇಳಿದರೆ ಪ್ಲೇಸ್ಮೆಂಟ್. ನೀವು ಒಬ್ಬ ಇವಾಗ BITಯಲ್ಲೇ ಓದ್ತಾ ಇರುವಂಥ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ಹೋಗಿ ಹೇಗಿದೆ BIT ಕೇಳಿದರೆ ನಿಮಗೆ ಮಿಕ್ಸ್ಡ್ ರಿಯಾಕ್ಷನ್ ಬರ್ಬೋದು. ಒಳ್ಳೇದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಒಳ್ಳೇದಿಲ್ಲ, ಕಾಲೇಜು ಇಂಜಿನಿಯರಿಂಗ್ ವೈಬ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಅದೇ ನೀವು ಥರ್ಡ್ ಇಯರ್ ಅಥವಾ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಎಲಿಜಿಬಲ್ ಕ್ಯಾಂಡಿಡೇಟ್ ಅಂದರೆ ಒಂದು 8+ CGPAನ ಮೇಂಟೈನ್ ಮಾಡಿಕೊಂಡು ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡು ಇದ್ದರೆ ಖಂಡಿತ ಆಪರ್ಚುನಿಟಿ ಇರುತ್ತೆ. ಎವ್ರಿ ಇಯರ್ ಮೋರ್ ದ್ಯಾನ್ 150 ಕಂಪನೀಸ್ಗಳನ್ನು ಕರೆಸ್ತಾರೆ. ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಕಾಲೇಜಿಗೆ ಬರುವಂಥ ಹೆಚ್ಚಿನ ಕಂಪನೀಸ್ಗಳು BITಗೂ ಬರುತ್ತೆ. ಸ್ವಲ್ಪ ಏನು ಹೇಳ್ತಾರೆ, CTC ಸ್ವಲ್ಪ ಕಡಿಮೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಸಿಸ್ಕೋ ಅಂತೇಳೋ ಒಂದು ಕಂಪನಿ RV ಕಾಲೇಜಿಗೆ ಹೋದರೆ ಒಂದು 20 lakhs ಕೊಟ್ಟರೆ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. BITಗೆ ಬಂದರೆ ಮೇ ಬಿ 13 lakhs 14 lakhs ಕೊಡ್ಬೋದು. ಸ್ವಲ್ಪ CTCಯಲ್ಲಿ ವೇರಿಯೇಷನ್ ಆಗ್ಬೋದು, ಬಟ್ ಕಾಲೇಜಿಗೆ ಬಂದೇ ಬರ್ತಾರೆ. ಹೆಚ್ಚಿನ ಕಂಪನೀಸ್ಗಳು ಟಾಪ್ ಕಾಲೇಜಸ್ಸಿಗೆ ಹೋಗುವಂಥ ಕಂಪನೀಸ್ಗಳು BITಗೂ ಕೂಡ ವಿಸಿಟ್ ಮಾಡ್ತಾರೆ. ಸೊ ಎವ್ರಿ ಇಯರ್ 150+ ಕಂಪನೀಸ್ ಬರುತ್ತೆ. ಅದರಲ್ಲೂ ಕೂಡ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಸಿಗೆ ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಒಳ್ಳೆ ಆಪರ್ಚುನಿಟಿನ ಕೊಡ್ತಾರೆ. ದಟ್ ಡಸಂಟ್ ಮೀನ್ ದ್ಯಾಟ್ 150+ ಕಂಪನೀಸ್ ಬರುತ್ತೆ ಅಂದರೆ ನೀವು ಸರ್ ನಂಗೆ ಪ್ಲೇಸ್ಮೆಂಟ್ ಗ್ಯಾರಂಟಿ ಆಗುತ್ತಾ? ಇಲ್ಲ. ನೀವು ನೋಡಿ ಕಾಲೇಜವರ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಕೇಳಿದರೆ ಕಂಪನಿನ ಕರೆಸೋದು. ಅದನ್ನು ನೀವು ಕ್ರ್ಯಾಕ್ ಮಾಡೋ ಎಬಿಲಿಟಿ ನಿಮ್ಮಲ್ಲಿ ಇದ್ದರೆ, ನೀವು ಜಸ್ಟ್ 8+ CGPA ಇಟ್ಕೊಂಡು ನಿಮ್ಮ ಹತ್ರ ಸ್ಕಿಲ್ಸ್ ಇಲ್ಲದೆ ಇದ್ದರೆ ಅವ್ರು ಹೈಯರ್ ಮಾಡೋದಿಲ್ಲ. ನೀವು ಸರಿಯಾದ ಸ್ಕಿಲ್ಸನ್ನು ಕಲ್ತ್ಕೊಂಡು ಹಾಗೆ 8+ CGPA ಅಥವಾ 7.5+ CGPA ಮೇಂಟೈನ್ ಮಾಡ್ಕೊಂಡು ಹೋದರೆ ಖಂಡಿತ ಆಪರ್ಚುನಿಟಿನ ಕೊಟ್ಟೇ ಕೊಡ್ತಾರೆ. ಸೊ ಈ ಕಾಲೇಜ್ ಇವತ್ತು ಟಾಪ್ 10 ಇರಲಿಕ್ಕೆ ರೀಸನ್ ಏನು ಅಂತ ಕೇಳಿದರೆ, ಮೇಯ್ನ್ ರೀಸನ್ ಒಂದು ನೇಮ್, ಒಳ್ಳೆ ಅಲುಮ್ನೈ ಕನೆಕ್ಷನ್ ಇದೆ. ತುಂಬ ಓಲ್ಡ್ ಕಾಲೇಜ್ ಆಗಿರ್ಲಿಕ್ಕೆ ಹೋಗಿ ಅಲುಮ್ನೈ ಕನೆಕ್ಷನ್ ಒಳ್ಳೆದಿದೆ. ಈ ಕಾಲೇಜಲ್ಲಿ ಓದಿದಂತಹ ಅದೆಷ್ಟೋ ಸ್ಟೂಡೆಂಟ್ಸ್ಗಳು ಇವತ್ತು ಬಿಗ್ IT ಕಂಪನೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಕಾಲೇಜಿಗೆ ಕಂಪನೀಸ್ಗಳನ್ನು ಕರೆಸುವಂಥ ಪ್ರಯತ್ನ ಮಾಡೇ ಮಾಡ್ತಾರೆ. ಸೊ ಅಲುಮ್ನೈ ಕನೆಕ್ಷನ್ ಒಳ್ಳೇದಿರ್ಲಿಕ್ಕೆ ಹೋಗಿ ಇಲ್ಲಿ ಪ್ಲೇಸ್ಮೆಂಟಿಗೆ ಆಪರ್ಚುನಿಟಿ ಇದೆ. ದಟ್ ಟು ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಹಾಗಂತ ECಗಿಲ್ವಾ? EC ಇದೆ, ಬಟ್ ಕಂಪ್ಯಾರಿಟಿವ್ಲಿ ಕಂಪ್ಯೂಟರ್ ಸೈನ್ಸಿಗೆಲ್ಲ ಕಂಪೇರ್ ಮಾಡ್ಲಿಕ್ಕೆ ಹೋದರೆ ECಗೆ ಕೋರ್ ಕಂಪನೀಸ್ಗಳು ಬರೋದು ಸ್ವಲ್ಪ ಕಡಿಮೆನೇ. ಓಕೆ, ಮೆಕ್ಯಾನಿಕಲ್ ಸಿವಿಲಿಗೆಲ್ಲ ತುಂಬ ಕಡಿಮೆ, ಬಟ್ ಕಂಪ್ಯಾರಿಟಿವ್ಲಿ ಕಡಿಮೆನೇ. ಬಟ್ EC ಸ್ಟೂಡೆಂಟ್ಸ್ಗಳು ಕೂಡ IT ಅಥವಾ ಈ MNC ಕಂಪನೀಸ್ಗಳಿಗೆ ಅವರು ಕೂಡ ಹೋಗ್ಬೋದು. ಬಟ್ ಕೋರ್ ಕಂಪನೀಸ್ಗಳು ECಗೆ ಬರೋದು ಸ್ವಲ್ಪ ಕಡಿಮೆ, ಆಯಿತಾ? ಬಟ್ ಈಗೀಗ ಇಂಡಿಯಾದಲ್ಲಿ ತುಂಬ ಗೌರ್ಮೆಂಟಿಂದನೂ ಕೂಡ ಈಗ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇದಕ್ಕೆಲ್ಲ ತುಂಬ ಇದಿರ್ಲಿಕ್ಕೆ ಹೋಗಿ ಸಪೋರ್ಟ್ ಇರಲಿಕ್ಕೆ ಹೋಗಿ ಬರ್ತಾ ಇದು ಇಂಪ್ರೂವ್ಮೆಂಟು ಕೂಡ ಆಗ್ಬೋದು, ಸರಿನಾ? ಸೊ ಈ ಕಾಲೇಜು ಪ್ಲೇಸ್ಮೆಂಟಿಗೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ಒಂದನೇದು ಕರ್ನಾಟಕದಲ್ಲಿ ಟಾಪ್ 10 ಇದೆ ಇವತ್ತು. ಈಗ ರೀಸೆಂಟ್ ಡೇಸಲ್ಲಿ ನಾನು ನಿಮಗೊಂದು ಫ್ಯಾಕ್ಟನ್ನು ಹೇಳ್ತೇನೆ ನೋಡಿ. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ BMSIT ಈ ರೀತಿಯ ಕಾಲೇಜ್ಗಳು, RV ಯೂನಿವರ್ಸಿಟಿಗಳು ಈ BITಗೆ ಈಗ ಕಾಂಪಿಟೇಟರ್ ಆಗಿದ್ದಾರೆ. ಓಕೆ, ಸೊ ಯಾವಾಗ ಒಂದು ಕಾಲೇಜ್ ಈ BIT ಅನ್ನೋ ಕಾಲೇಜು ಟಾಪ್ 10 ಉಳಿಬೇಕು ಅಂತಾದರೆ, ಇದು ನನ್ನ ಅನಿಸಿಕೆ, ಇವರು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲಿಕ್ಕೆ
ಫೋಕಸ್ ಮಾಡಲೇಬೇಕು. ಯಾಕಂದರೆ ಇವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಸಿಂಗಲ್ ಬಿಲ್ಡಿಂಗ್ ಇದೆ, ಅಲ್ಲಿ ನಿಮಗೆ ಇಂಜಿನಿಯರಿಂಗ್ನ ವೈಬ್ ಸಿಗದೆ ಇರ್ಬೋದು. ಸೊ ನೀವು ಬರುವಾಗ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಒಂದಿಷ್ಟು ಎಕ್ಸ್ಪೆಕ್ಟೇಷನಿಂದ ಬಂದಿರ್ತಾರೆ ತುಂಬ ಸ್ಟೂಡೆಂಟ್ಸ್ಗಳು. ಅಂದರೆ ದೊಡ್ಡ ಏರಿಯಾದಲ್ಲಿರುತ್ತೆ, ತುಂಬ ಬಿಲ್ಡಿಂಗ್ಸ್ಗಳಿರುತ್ತೆ, ಪ್ಲೇ ಗ್ರೌಂಡ್ಗಳಿರುತ್ತೆ, ಇಂಡೋರ್ ಗೇಮ್ ಆಡಲಿಕ್ಕೆ ಅಲ್ಲೂ ಕೂಡ ಇಂಡೋರ್ ಇದಿರುತ್ತೆ ಅಂತ, ತುಂಬ ಲೈಬ್ರರಿ ದೊಡ್ಡದಾಗಿರುತ್ತೆ. ಈ ರೀತಿ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಬಂದಿರ್ತೀರ. ಬಟ್ BITಯಲ್ಲಿ ಈ ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋದಿಲ್ಲ. ಜಸ್ಟ್ ಒಂದು ಸಿಂಗಲ್ ಬಿಲ್ಡಿಂಗ್ ಇದೆ, ನಿಮಗೆ ಔಟ್ಡೋರಲ್ಲಿ ಆಡಬೇಕು ಅಂತ ಹೇಳಿದರೆ ಪ್ಲೇ ಗ್ರೌಂಡ್ ಇಲ್ಲ, ಇಂಡೋರಿಗೂ ಕೂಡ ಸ್ಪೇಸ್ ಇಲ್ಲ, ಸ್ಪೇಸ್ ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲ ಡಿಗ್ರಿಗಳು ಕೂಡ ಒಂದೇ ಕ್ಯಾಂಪಸ್ಸಲ್ಲಿ ಇರಲಿಕ್ಕೆ ಹೋಗಿ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇರ್ಬೋದು. ಸೊ ಇದು ಪ್ರಾಬ್ಲಮ್ ಇದೆ ಒಂದನೇದು. ಎರಡನೇದು ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ, ಇದು ಪಾಸಿಟಿವ್. ಬಟ್ ಪ್ರಾಬ್ಲಮ್ ಏನು ಅಂತ ಕೇಳಿದರೆ ಇವ್ರದ್ದು ಚಿಕ್ಕದಾಗಿರ್ಲಿಕ್ಕೆ ಹೋಗಿ ಹಾಸ್ಟೆಲ್ ಅನ್ನೋದು ತುಂಬ ಚಿಕ್ಕದಾಗಿರ್ಲಿಕ್ಕೆ ಹೋಗಿ ಕೆಪಾಸಿಟಿ ತುಂಬ ಕಡಿಮೆ. ಆವಾಗ ನಿಮಗೆ ಹಾಸ್ಟೆಲ್ ಸಿಗದೇ ಇದ್ದರೆ ನೀವು PG ಮಾಡಬೇಕಾಗತ್ತೆ. ಸರೌಂಡಿಂಗ್ಸಲ್ಲಿ PGನೂ ಕೂಡ ಸ್ವಲ್ಪ ಕಡಿಮೆನೇ, ಸಿಕ್ಕಿದ್ರೂ ಕೂಡ ಸ್ವಲ್ಪ PG ಫೀಸು ಜಾಸ್ತಿ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಹಾಸ್ಟೆಲ್ ಫುಡ್ ಬಗ್ಗೆ ಗ್ರೇಟ್ ರಿವ್ಯೂಸ್ ಇಲ್ಲ, ಬಟ್ ಓಕೆ. ಬಟ್ ಓದಲಿಕ್ಕೆ ಇನ್ನು ಫ್ಯಾಕಲ್ಟಿ ಬಗ್ಗೆ ಹೇಳಲಿಕ್ಕೆ ಹೋದರೆ ಕೆಲವೊಂದಿಷ್ಟು ಫ್ಯಾಕಲ್ಟಿಗಳು ಜೆನ್ವಿನ್ಲಿ ಒಳ್ಳೆದಿದ್ದಾರೆ. ಕೆಲವೊಂದಿಷ್ಟು ಫ್ಯಾಕಲ್ಟಿಗಳು ತಲೆನೇ ಕೆಡಿಸ್ಕೊಳ್ದೇ ಇರುವಂತಹ ಫ್ಯಾಕಲ್ಟೀಸು ಇದ್ದಾರೆ. ಕ್ಲಾಸ್ ಮಾಡ್ತಾರೆ, ಅವರಷ್ಟಕ್ಕವ್ರು ಹೋಗುವಂತಹ ಫ್ಯಾಕಲ್ಟೀಸು ಇದ್ದಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ PUCಯಲ್ಲಿ ಸ್ಪೂನ್ ಫೀಡ್ ಮಾಡಿದಾಗೆ ಇಂಜಿನಿಯರಿಂಗಲ್ಲಿ ಯಾವ ಕಾಲೇಜಲ್ಲೂ ಮಾಡೋದಿಲ್ಲ. ಬಟ್ ನೀವು ಒಂದು ಏನು 8+ CGPA ಇಟ್ಕೊಂಡು ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಂಡ್ರೆ 100% ಪ್ಲೇಸ್ಮೆಂಟ್ ಆಗೇ ಆಗ್ತೀರಾ. ಸೊ BIT ಅವರು ಅವರ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಎರಡನೇದು ಏನಂತ ಕೇಳಿದರೆ ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕೆ ಫ್ಯಾಕಲ್ಟೀಸ್ ಥ್ರೂ ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕೆ ಸ್ಟೂಡೆಂಟ್ಸನ್ನು ಹೆಲ್ಪ್ ಮಾಡಲೇಬೇಕು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಇದನ್ನು ಮಾಡಬೇಕು. ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ನೋಡಿ. 3 years ಬ್ಯಾಕ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕರ್ನಾಟಕದ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜ್ಗಳ ಲಿಸ್ಟಲ್ಲಿ ಇವೆರಡು ಕಾಲೇಜ್ ಬರ್ತಾ ಇದ್ದಿತ್ತು. ಬಟ್ ಇವತ್ತಿನ ನೀವು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳ ಲಿಸ್ಟನ್ನು ನೋಡಿದರೆ ಡಾಕ್ಟರ್ ಅಂಬೇಡ್ಕರು ಇಲ್ಲ, ಸರ್ MVITನೂ ಇಲ್ಲ, ಟಾಪ್ 15 ಇಲ್ಲ. ಯಾಕೆ ಹೇಳಿ? ಬರ್ತಾ ಕಾಂಪಿಟೇಷನ್, ಒಳ್ಳೊಳ್ಳೆ ಕಾಲೇಜ್ಗಳು ಅವ್ರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಬಟ್ ಅಂಬೇಡ್ಕರ್ ಇರ್ಬೋದು, ಸರ್ MVIT ಇರ್ಬೋದು, ಮೊದಲು ಹೇಗಿದ್ದರು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದರು. ಬೇರೆ ಕಾಲೇಜ್ಗಳು ಆಟೋನಾಮಸ್ ಆಯಿತು, ಫ್ಯಾಕಲ್ಟಿಗಳನ್ನು ಒಳ್ಳೊಳ್ಳೆ ಫ್ಯಾಕಲ್ಟಿಗಳನ್ನು ಇಟ್ಕೊಂಡ್ರು. ಆಮೇಲೆ ಪ್ಲೇಸ್ಮೆಂಟ್ಗಳ ಮೇಲೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದರು, ಸ್ಕಿಲ್ಸನ್ನು ಕೊಡ್ಲಿಕ್ಕೆ ಟ್ರೈ ಮಾಡಿದರು. ಸೊ ಈಗ ಬರ್ತಾ ಅಂಬೇಡ್ಕರ್ ಮತ್ತು ಸರ್ MVIT ಟಾಪ್ 20 ಲಿಸ್ಟಲ್ಲೂ ಇಲ್ಲ. BIT ಇನ್ ಕೇಸ್ ಅವರ ಸ್ಟೂಡೆಂಟ್ಸ್ಗಳ ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕೆ ಅವರು ಫೋಕಸ್ ಮಾಡಲೇಬೇಕು. ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕೆ ಒಂದನೇದು. ಎರಡನೇದು ಫ್ಯಾಕಲ್ಟೀಸ್ಗಳು ಸ್ಟೂಡೆಂಟ್ಸ್ಗಳಿಗೆ ಸಪೋರ್ಟಿವ್ ಆಗಿರಬೇಕು. ಮೂರನೇದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲೇಬೇಕು. ಇಲ್ಲ ಅಂತಾದರೆ ಡೌನ್ ದ ಲೈನ್ 2-3 ಇಯರ್ಸಲ್ಲಿ ಇವರನ್ನು ಗ್ಯಾರಂಟಿ RVITM, BMSIT, RV ಯೂನಿವರ್ಸಿಟಿ ಇವರು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರೆ. ಟಾಪ್ 10 ಕಾಲೇಜಲ್ಲೂ ಕೂಡ ಇರೋದಿಲ್ಲ. ಅದು ಬಿಟ್ಟರೆ 150+ ಕಂಪನೀಸನ್ನು ಖಂಡಿತ ಕರೆಸ್ತಾರೆ. ಪ್ಲೇಸ್ಮೆಂಟ್ ವೈಸ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಸೊ ಆಲ್ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳಲ್ಲಿ ಮೋರ್ ದೆನ್ 80% ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗೇ ಆಗ್ತಾರೆ. ಸರಿನಾ? ಸೊ ಇದು ನಾನು ಪ್ಲೇಸ್ಮೆಂಟ್ ಸ್ಟಾಟ್ಸನ್ನು ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದೇನೆ. ಇಯರ್ ಬೈ ಇಯರ್ ನೋಡಿ ಪ್ಲೇಸ್ಮೆಂಟಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಏನು ಹೇಳ್ತಾರೆ, ವರ್ಲ್ಡ್ನ ಅಮೆಝಾನ್ ಇರ್ಬೋದು, ಬೆಸ್ಟ್ ಕಂಪನೀಸ್ಗಳು, ಒರಾಕಲ್ ಇರ್ಬೋದು, ಡೆಲ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, HSBC ಇರ್ಬೋದು, ಇನ್ವೆಂಟ್ರಿ ಇರ್ಬೋದು, ಕ್ಯಾಪ್ಜೆಮಿನೈ ಇರ್ಬೋದು, 7-Eleven ಇರ್ಬೋದು, ತುಂಬ ಒಳ್ಳೊಳ್ಳೆ ಕಂಪನೀಸ್ಗಳು ಬರುತ್ತೆ. ಅಪಾರ್ಚುನಿಟಿನ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಒಂದು ರೀಸನಿಗೋಸ್ಕರ BIT ಕಾಲೇಜನ್ನು ನಾನು ಔಟ್ ಆಫ್ 5 3.8 ರೇಟಿಂಗ್ಸ್ ಮಾಡ್ತೇನೆ. ಸರ್ ಯಾಕೆ 3.8? ವೈ ನಾಟ್ 4+? ಬಿಕಾಸ್ ಒಂದು ಇನ್ಫ್ರಾಸ್ಟ್ರಕ್ಚರ್, ನಿಮಗೆ ಇಂಜಿನಿಯರಿಂಗ್ ವೈಬ್ ಸಿಗದೇ ಇರ್ಬೋದು, ಬಟ್ ಸ್ಟೂಡೆಂಟ್ಸ್ ಟೆಕ್ನಿಕಲ್ ಫೆಸ್ಟ್ಗಳಿಂದ ಮಾಡ್ತಾರೆ, ಕಲ್ಚರಲ್ ಫೆಸ್ಟ್ಗಳಿಂದ ಮಾಡ್ತಾರೆ. ಸೊ ನಿಮಗೆ 3rd ಇಯರಿಗೆ ಹೋದಾಗ ಈ ಕಾಲೇಜ್ನ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾಕಂತ ಕೇಳಿದರೆ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಬೇಕಾಗಿರೋದು ಪ್ಲೇಸ್ಮೆಂಟ್, ಅದನ್ನು ಕೊಡ್ತಾರೆ. ಓವರ್ ಆಲ್ ಆಗಿ ಈ ಕಾಲೇಜು ಒಳ್ಳೆಯದಿದೆ ಫಾರ್ ಪ್ಲೇಸ್ಮೆಂಟ್. ಇವಾಗಲೇ ಹೇಳ್ತಾ ಇದ್ದೇನೆ, ಫಾರ್ ಪ್ಲೇಸ್ಮೆಂಟ್ ಓನ್ಲಿ, ಮೇಯ್ನ್ ಥಿಂಗ್ ಪ್ಲೇಸ್ಮೆಂಟ್. ಬಟ್ ಟೆಕ್ನಿಕಲ್ ಫೆಸ್ಟ್ಗಳನ್ನು ಮಾಡ್ತಾರೆ, ಕಲ್ಚರಲ್ ಫೆಸ್ಟ್ಗಳನ್ನು ಮಾಡ್ತಾರೆ, ಬಟ್ ನಾಟ್ ಅಪ್ ಟು ದಿ ಗ್ರೇಟ್ ಎಕ್ಸ್ಟೆಂಟ್. ನೀವು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗುವಂಥದ್ದಿಲ್ಲ, ಆಯಿತಾ? ಕಾಲೇಜನ್ನು ನೋಡಿದಾಗ ನಿಮಗೆ ಇದು ಚಿಕ್ಕದಂತ ಅನಿಸ್ಬೋದು, ಬಟ್ ಓವರ್ ಆಲ್ ಆಗಿ ಪ್ಲೇಸ್ಮೆಂಟ್ ಈಸ್ ಗುಡ್. ಸರಿನಾ? ಸೊ ಇದಿಷ್ಟು BIT ಬ್ಯಾಂಗ್ಳೂರಿದು. ಈಗ ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಾಗಿದ್ದರೆ ಲಾಸ್ಟ್ ಇಯರ್ನ ಕಟ್ ಆಫನ್ನು ನೋಡಿದರೆ ನಿಮ್ಮ ರ್ಯಾಂಕ್ ಬಿಲೋ 12,000 ಬರಲೇಬೇಕು. ಅಟ್ಲೀಸ್ಟ್ ಬಿಲೋ 12,500 ಜನರಲ್ ಮೆರಿಟ್. ನೀವು ಅದೇ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಆಗಿದ್ದರೆ 17,000ವರೆಗೂ ಸಿಕ್ಕಿದೆ.
ಓಕೆ, ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಬಗ್ಗೆ ಮಾತಾಡ್ತಾ ಇರೋದು. ಅದೇ ನೀವು 2A ಕ್ಯಾಟಗರಿ ಆಗಿದ್ದರೂ ಕೂಡ ಅರೌಂಡ್ 16-17,000ವರೆಗೂ ಸಿಕ್ಕಿದೆ. SC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಆಲ್ಮೋಸ್ಟ್ 40-45,000ವರೆಗೂ ಕೂಡ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಸಿಕ್ಕಿದೆ. ಓಕೆ, 3A ಮತ್ತು 3B ಅಂದರೆ 2B ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ 17,000 ಅಲ್ಲಿವರೆಗೂ ಹೋಗುತ್ತೆ. ಆ್ಯಂಡ್ 3A 3B ಅವರು ನೀವು ಆಲ್ಮೋಸ್ಟ್ ಜನರಲ್ ಮೆರಿಟ್ ಕ್ಯಾಟಗರಿ ರೇಂಜಿಗೆ ಬರ್ತೀರಾ. ಸೊ ನೀವು ಬಿಲೋ 13,000 14,000 ಇದ್ದರೆ ಮಾತ್ರ BIT ಬ್ಯಾಂಗ್ಳೂರು, ದಟ್ ಈಸ್ ಹೈಯೆಸ್ಟ್ ಕಟ್ ಆಫ್, ಲಾಸ್ಟ್ ರೌಂಡ್ ಕಟ್ ಆಫ್. ಓಕೆ, ಸೊ ನೀವು ಈ ಕಾಲೇಜನ್ನು ನೋಡಿದಾಗ ಸರ್ ನೀವೀಗ ಹೇಳ್ತಾ ಇದ್ದೀರಾ BIT ಹೀಗಿದೆ ಅಂತ, ಬಟ್ ಇದೇ ಲೆವೆಲಿಗೆ ಇವಾಗ RVIT ಇರ್ಬೋದು, BMSIT ಇದು ಮಾಡ್ತಾ ಇದ್ದಾರೆ ಸರ್, ಈ ಕಾಲೇಜನ್ನು ಇಡ್ಬೋದಾ? ಇದು ಎಲ್ಲದೂ ನಿಮ್ಗೆ ತಿಳಿಬೇಕು ಅಂತಿದ್ರೆ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಿ. ನನ್ನ ಕಾಲೇಜ್ಗಳು ಹೇಗಿದೆ, ಸೊ RVITನ ಫಸ್ಟ್ ಇಡೋದಾ ಸರ್, BITನ ಫಸ್ಟ್ ಇಡೋದಾ ಸರ್, BMSITನ ಫಸ್ಟ್ ಇಡೋದಾ ಸರ್, ಯಾಕೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮ್ಗೆ ಕೊಡ್ತೇನೆ, ಸರಿನಾ? ಸೊ ಇದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ನಮ್ಮ ಏಕಲವ್ಯ 3.0ಗೆ ಜಾಯ್ನ್ ಆಗಿ. ನಂಬರ್ನ ನಾನು ಆಲ್ರೆಡಿ ಹೇಳಿದ್ದೇನೆ, 6362324224. ರಿಸಲ್ಟ್ ಬರೋವರೆಗೆ ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ನಿಮ್ಮ ಇದನ್ನು ಏನು ಅಪ್ರಾಕ್ಸಿಮೇಟ್ ರ್ಯಾಂಕನ್ನು ನೋಡಿ, ಅದನ್ನು ಕೂಡ ನಿಮ್ಮದು ಏನು ಕಾಲೇಜ್ ಯಾವುದು, ಯಾವ ಕಾಲೇಜ್ ಸಿಗ್ಬೋದು, ಯಾವ ಬ್ರಾಂಚ್ ಸಿಗ್ಬೋದು ಅನ್ನೋದನ್ನು ಅನಲೈಸ್ ಮಾಡ್ತೇನೆ ನಾನು. ಸದ್ಯದಲ್ಲೇ ಜಾಯ್ನ್ ಆದವ್ರಿಗೆ ಎಲ್ರಿಗೂ ಕೂಡ ಈ ಲಿಸ್ಟ್ಗಳು ಸಿಗುತ್ತೆ, ಅವ್ರ ಜೊತೆ 1-to-1 ಆಗಿ ನಾನು ಮಾತಾಡ್ತೇನೆ, ಸರಿನಾ? ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ, ಒಂದೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದೇ ರೀತಿ ಇದು ಟಿಯರ್ ಟಾಪ್ ಕಾಲೇಜ್ಗಳಾಯಿತು. ಇದು ಬಿಟ್ಟು ಬೇರೆ ಕಾಲೇಜಸ್ಗಳ ಬಗ್ಗೆಯೂ ಕೂಡ ನಾನು ನಿಮಗೆ ಇದು ಮಾಡ್ತೇನೆ, ಈವನ್ Tier 2 ಮತ್ತು Tier 3 ಕಾಲೇಜಸ್, ಸರಿನಾ? ಸೊ ಓವರಾಲ್ ಆಗಿ BIT ಈಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಫಾರ್ ಪ್ಲೇಸ್ಮೆಂಟ್. ಓಕೆ, ಬಟ್ ನಾನು ಹೇಳಿದ ಇದ್ರ ಮೇಲೆ ಇವರು ವರ್ಕ್ ಮಾಡಲೇಬೇಕು. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಥವಾ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಇದ್ರ ಮೇಲೆ ವರ್ಕ್ ಮಾಡದೇ ಇದ್ದರೆ 100% ಡೌನ್ ದ ಲೈನ್ RVITM, BMSIT ಹೇಗೆ ಇವತ್ತು ಅಂಬೇಡ್ಕರ್ ಮತ್ತು ಸರ್ MVIT ಟಾಪ್ 15-20ಯಲ್ಲೂ ಕೂಡ ಇದು ಮಾಡ್ತಾ ಇಲ್ಲ, ಅದೇ ರೀತಿ ಕೂಡ BIT ಇದು ಮುಂದೆ ಇದಕ್ಕೆ ಬರ್ಬೋದು. ಯಾಕಂತ ಕೇಳಿದರೆ ಕಾಂಪಿಟೇಷನ್ ಕಾಮನ್ ಆಗಿ ಆಗ್ತಾ ಇದೆ. BMS ಅವರು BMS ಯೂನಿವರ್ಸಿಟಿ ಅಂತ ಮಾಡ್ತಾ ಇದ್ದಾರೆ, RV ಅವರು RV ಯೂನಿವರ್ಸಿಟಿ ಅಂತ ಮೈಸೂರಲ್ಲಿ ಮತ್ತೆ ಓಪನ್ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಇದಾಗ್ತಾ ಇದ್ದರೆ ಇವರದ್ದೇ ಕಾಲೇಜಸ್ಗಳು ಟಾಪ್ 10ನಲ್ಲಿ ಇರುತ್ತೆ. ಒಬ್ವಿಯಸ್ಲಿ ಪ್ಲೇಸ್ಮೆಂಟ್ ಒಳ್ಳೆ ಮಾಡ್ತಾರೆ, ಸ್ಕಿಲ್ಸ್ ಎಲ್ಲ ಡೆವಲಪ್ ಮಾಡ್ತಾರೆ, ಸರಿನಾ? ಬಟ್ ಫಾರ್ ದ ಟೈಮ್ ಬೀಯಿಂಗ್ ಖಂಡಿತ BITಯನ್ನು ಕನ್ಸಿಡರ್ ಮಾಡ್ಬೋದು. ಸೊ ಇದಿಷ್ಟು BIT ಕಾಲೇಜ್ ಬಗ್ಗೆ. ನಿಮಗೆ BIT ಕಾಲೇಜ್ ಬಗ್ಗೆ ಇದ್ದಂತಹ ಡೌಟ್ಸ್ಗಳಿರ್ಬೋದು ಅಥವಾ ಇನ್ಫಾರ್ಮೇಷನ್ನು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.